ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ 1 ಶ್ರೀರಾಮಾಯಣ ಪಾತ್ರ ಪ್ರಪಂಚ 11ನೆಯ ಅಧ್ಯಾಯ ಶ್ರೀರಾಮಚಂದ್ರನ ಪಾತ್ರದ ಪರಿಚಯದಲ್ಲಿ 3ನೆಯ ಅಧ್ಯಾಯದಲ್ಲಿ ಮುಂದುವರೆದ 6ನೆಯ ಭಾಗ. ಧರ್ಮಪ್ರಭು ಏನು ಮಾಡಬೇಕು? ನೀವೇನಾದರೂ ಹೇಳಿಕೊಳ್ಳಿ, ನಾನು ಕಾಮಾತುರನಲ್ಲ, ನನ್ನ ಹೆಂಡತಿ ಕೆಟ್ಟು ಹೋದವಳೂ ಅಲ್ಲ. ನೀವು ಹೀಗೆ ನಡೆದರೆ ನನಗೇನು ಎಂದು ಡಂಗೂರ ಸಾರಿಸಬೇಕಿತ್ತೆ? ಅಥವಾ ಹಿಂದಿನ ರಷ್ಯಾದಲ್ಲಿ ಮಾಡುತ್ತಿದ್ದಂತೆ ಹಾಗೆ ಆಡುತ್ತಿದ್ದವರನ್ನು ಒಬ್ಬೊಬ್ಬರನ್ನಾಗಿ ರಹಸ್ಯದಲ್ಲಿ ಕೊಲ್ಲಿಸಿ ಸಮೂಹ ಮಾಧ್ಯಮದಿಂದ ಜನಾಭಿಪ್ರಾಯವನ್ನು ತಿದ್ದ ಬಯಸಬೇಕಿತ್ತೆ? ಆಗ ರೇಡಿಯೋ, ಟೆಲಿವಿಷನ್, ವೃತ್ತಪತ್ರಿಕೆಗಳಿರಲಿಲ್ಲ. ಜನಾಭಿಪ್ರಾಯ ಸ್ವಾತಂತ್ರ್ಯಕ್ಕೆ ಯಾವ ಕಡಿವಾಣವೂ ಇರದ ಕಾಲ. ದೊರೆ ಅದನ್ನು ಮಾನಿಸುತ್ತಿದ್ದ ಕಾಲ. ಆ ಜನ ದಡ್ಡರಿರಬಹುದು, ಮೂಢರಿರಬಹುದು, ಅವರಿಗೆ ರಾಮಭಕ್ತಿ ಇರಲಿಲ್ಲ ಎನ್ನಬೇಡಿ. ಪ್ರಭುವಿನ ವೀರ್ಯ, ಪರಾಕ್ರಮ, ಪವಾಡ ಶಕ್ತಿಗಳಲ್ಲಿ ಬಹು ಅಭಿಮಾನವಿದ್ದವರು. ನಡತೆಯಲ್ಲಿ ಇದೊಂದು ವಿಚಾರದಲ್ಲಿ ಮಾತ್ರ ಅವರ ಗ್ರಹಿಕೆ ಬೇರೆ ಇದ್ದಿರಲು ಸಾಕು. ಸೀತೆಗೆ ಅಗ್ನಿಪ್ರವೇಶ ಎಲ್ಲೋ ದೂರದ ಲಂಕೆಯಲ್ಲಿ ಆದದ್ದು. ಆ ಸಮಾಚಾರವೇ ಅಯೋಧ್ಯೆಯ ತನಕ ಬಂದಿರಲಿಲ್ಲವೋ? ಅಥವಾ ಇವರು ಬಹಳ ಪೀಳಿಗೆಗಳ ನಂತರದವರಾಗಿದ್ದು ಅದಕ್ಕೆ ಬೆಲೆ ಕೊಡದವರೋ? ಯಾರು ಹೇಳಬಲ್ಲರು? ಒಮ್ಮೆ ಒಬ್ಬ ವಿವಾಹಿತ ಸ್ತ್ರೀಯಳನ್ನು ಪರಪುರುಷ ಮುಟ್ಟಿದರೆ, ಅಪಹರಿಸಿದರೆ ಆಯಿತು. ಆ ಹೆಣ್ಣು ಕೆಟ್ಟೇ ಹೋದಳೆಂದು, ಅವಳೊಡನೆ ಆಕೆಯ ಗಂಡ ಬಾಳಬಾರದೆಂದು, ಅದು ಅವನ ಶೀಲಕ್ಕೆ ಕುಂದೆಂದು ಒಂದು ಕುರುಡು ಭಾವನೆ, ಶೀಲಾಚಾರದ ಬಗ್ಗೆ ಕುರುಡು ನಂಬಿಕೆ ಹುಟ್ಟಿ ಬೆಳೆದಿದ್ದ ಕಾಲ ಅದು. ಈ ಪ್ರಜೆಗಳು ಸ್ವಂತ ವಿಚಾರರಹಿತರು, ಪ್ರಜ್ಞಾಶೂನ್ಯರು, ಯಾವ ಧರ್ಮಶಾಸ್ತ್ರವನ್ನೂ ಓದದವರು ಎಂಬುದು ಇಲ್ಲಿ ವ್ಯಕ್ತ. ಈಗ ರಾಜ ಏನು ಮಾಡಬೇಕು? ಇವರನ್ನೆಂತು ತಿದ್ದಬೇಕು? ರಾಮ ಭಕ್ತಿಯ ಅತಿರೇಕದಲ್ಲಿ ಅವರ ಇನ್ನೊಂದು ವಿಚಾರವನ್ನೂ ನೋಡಿ. ನಾವು ಇನ್ನೂ ರಾಮನಂತೆಯೇ ನಡೆಯಬೇಕು. ನಮ್ಮ ಪತ್ನಿಯರಿಗೆ ಹೀಗೆ ಆದರೆ ನಾವು ರಾಮನಂತೆಯೇ ನಡೆಯಬೇಕು ಎಂತಲೂ ಹೇಳುತ್ತಾರೆ. ರಾಜ ರಾಮ ಇದನ್ನು ಅನುಮೋದಿಸಬೇಕೇ? ನಿಜವಾಗಿಯೂ ಓಡಿ ಹೋದ ಹೆಣ್ಣಿಗೂ ಬಲಾತ್ಕಾರವಾಗಿ ಅಪಹೃತಳಾದವಳಿಗೂ ವ್ಯತ್ಯಾಸವೇನು? ಆ ಜನ ಅರಿಯಲೊಲ್ಲರು. ಆ ಹೆಣ್ಣನ್ನು ಹಾಗೆಲ್ಲ ಪರೀಕ್ಷಿಸುವವರಾರು? ಸೀತೆ ಅಪಹೃತಳಾದಾಗ ಅವಳ ಭಾವವೇನಿತ್ತೋ ಎಂಬ ಶಂಕೆಯೂ ಜನರ ಮನದಲ್ಲಿರಲು ಸಾಕು. ಇದನ್ನು ಪರಿಹರಿಸುವವರು ಯಾರು? ಹೋದ ವರ್ಷ ಒಂದು ವಿಚಿತ್ರ ಪ್ರಸಂಗ ಕೋರ್ಟಿನಲ್ಲಿ ನಡೆದದ್ದು ವಿಚಾರಣೆಗೆ ಬಂದು ಪತ್ರಿಕೆಗಳಲ್ಲೂ ವರದಿಯಾಯಿತು. ಒಬ್ಬ ಸ್ತ್ರೀಯು ಬಲಾತ್ಕಾರವಾಗಿ ಇನ್ನೊಬ್ಬ ಪುರುಷನಿಂದ ಅನುಭವಿಸಲ್ಪಟ್ಟ ಪ್ರಸಂಗ ಅದು. ಅವಳ ಗಂಡ ಇದು ರೇಪ್, ಮಾನಭಂಗ ಪ್ರಸಂಗ ಎಂದು ವಾದಿಸುತ್ತಾನೆ. ರೇಪ್ ಮಾಡಿದವನು ಇಲ್ಲ, ನಾನು ಅನುಭವಿಸಿದಾಗ ಅವಳು ಆನಂದಿಸಿದಳು, ಅನುಮೋದಿಸಿದಳು ಎನ್ನುತ್ತಾನೆ. ಯಾರು ಸರಿ? ವಕೀಲರು, ನ್ಯಾಯಾಧೀಶರು? ಏನು ಮಾಡಬೇಕು? ಬುದ್ಧಿವಂತನಾದ ನ್ಯಾಯಾಧೀಶ ಗ್ರಹಿಸಿದ ಆ ಹೆಣ್ಣೇ ಇದಕ್ಕೆ ಉತ್ತರಿಸಬೇಕೆಂದು. ಅವಳನ್ನೇ ಕೇಳಿದ, ಆ ಪುರುಷ ನಿನ್ನಲ್ಲಿ ವೀರ್ಯ ಪ್ರಯೋಗ ಮಾಡಿದಾಗ ನಿನಗೆ ಆರ್ಗಸಮ್, ಶ್ರೋಣಿತ ಸ್ರವಣ ಆಯಿತೇ ಎಂದು. ಅವಳು ಮತ್ತೆ ಜಾರಿಕೆಯ ಉತ್ತರ ಕೊಟ್ಟು ನುಣುಚಿಕೊಂಡಳು. ಇದನ್ನು ಅವಳೊಬ್ಬಳು, ಆ ಪುರುಷ ಇಬ್ಬರೇ ಮಾತ್ರ ಉತ್ತರಿಸಬಲ್ಲರಷ್ಟೇ. ಈಗ ಆ ಹೆಣ್ಣು ಕೆಟ್ಟಳೋ ಬಿಟ್ಟಳೋ ಹೇಳಬಲ್ಲವರಾರು? ಜನಸಾಮಾನ್ಯ ಎಂದೆಂದೂ ಮೂಢವೇ. ಜನಾಭಿಪ್ರಾಯ, ನೀತಿ, ಧರ್ಮ ವಿಷಯಗಳಲ್ಲಿ ಪರಿಪೂರ್ಣವಾಗಿ ತಿದ್ದಬಲ್ಲವರಾರು? ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ಎಂದು ಬರೆದಿಟ್ಟವರು ಆ ಡೊಂಕನ್ನೇ ಒಮ್ಮೆ ತಿದ್ದು ಹೊರಟು ವಿಫಲರಾದವರಲ್ಲವೇ? ಸಮಾಜ ಸುಧಾರಕರೆಲ್ಲರ ಪಾಡೇನು? ಒಬ್ಬನನ್ನು ಶಿಲುಬೆಗೇರಿಸಿದರು, ಇನ್ನೊಬ್ಬನನ್ನು ಕಲ್ಲುಗಳಿಂದ ಹೊಡೆದು ಸಾಯಿಸುವುದರಲ್ಲಿದ್ದರು, ಮತ್ತೊಬ್ಬನಿಗೆ ಗುಂಡು ಹಾಕಿ ಕೊಂದರು, ಮಗದೊಬ್ಬನಿಗೆ ವಿಷ ಕುಡಿಸಿ ಸಾಯಿಸಿದರು. ಉಳಿದವರು ದೇಶ ಬಿಟ್ಟವರು, ನೀರಿಗೆ ಹಾರಿಕೊಂಡು ಸತ್ತವರು, ಭೂಗತರಾಗಿ ಸತ್ತವರು, ಹೀಗೆ ನಾನಾ ರೀತಿಯ ಇತಿಹಾಸಗಳಲ್ಲಿವೆ. ಇದು ಇಲ್ಲಿ ಶ್ರೀ
ಪೋಲಂಕಿಯವರು, ಡಾಕ್ಟರ್ ಜಚನಿಯವರು, ಅವರ ಸಹ ಪ್ರಯಾಣಿಕರು ಈ ಮೂಢ ಜನತೆಯನ್ನು ಟೀಕಿಸರೊಲ್ಲರೇಕೆ? ರಾಮ ದೂಷಣೆಯನ್ನು ಬಿಡಲಾರದ ಚಟವೇ, ಮೌಢ್ಯವೇ, ಅಥವಾ ಜನತೆ ಮಾಡಿದ್ದೇ ಸರಿ ಎಂಬ ಸಮಾಜವಾದದ ಅತಿರೇಕವೇ, ಅಜ್ಞಾನವೇ, ಸುಜ್ಞಾನವೇ? ಜನತೆಯ ಅನುಕರಣೆಗೂ ನನ್ನ ಆಚರಣೆಗೂ ಸಂಬಂಧವೇ ಇಲ್ಲದಂತೆ ನಾನು ಜಗತ್ತನ್ನೇ ಬಿಟ್ಟು ನಿಂತವನಾದರೆ ನಾಯಿ ಬೊಗಳಿದರೆ ದೇವಲೋಕ ಹಾಳೆ ಎಂಬ ನಿರ್ಲಿಪ್ತ ಭಾವನೆಯಿಂದ ಇರುವುದು ಶಕ್ಯ ಎನ್ನೋಣ. ಮೂಢ ಜನತೆ ಏನಾದರೂ ಹೇಳಿಕೊಳ್ಳಲಿ, ಸೀತೆ ಎಂಥವಳೆಂದು ತಿಳಿದ ರಾಮ ಆ ನಿರ್ದೋಷಿಯನ್ನು ವಿನಾಕಾರಣ ದಂಡಿಸಿ ಅರಣ್ಯಕ್ಕೆ ದೂಡಿಬಿಡುವುದೇ? ನೀನಾವಲ್ಲಿಗಾದೊಡಂ ಪೋಗಂ ಎಂದು ವಂಚಿಸಿ ಕಾಡಿಗೆ ಕರೆದೊಯ್ದು ಅಬಲೆಯನ್ನು ಕಾಡು ಪಾಲು ಮಾಡುವುದು ನ್ಯಾಯವೇ? ಹುಚ್ಚು ಜನ ಎತ್ತ ತಿರುಗಿದರೆ ಅತ್ತ ತಿರುಗುವ ದೊರೆಯ ಮನ ಹುಚ್ಚಾಗದೆ ರಾಮವರ್ತನೆ ಸರಿಯೇ ಎಂಬ ಪ್ರಶ್ನೆಗಳು ಏಳುತ್ತವೆ. ಉತ್ತರ ಕೇಳಿ. ಜಗತ್ತನ್ನು ಬಿಟ್ಟು ನಿಂತವನು ಯಾರೂ ಅಲ್ಲ. ಅದು ಆಗದ ಕೆಲಸ. ಎಷ್ಟೆಷ್ಟು ಬಿಡಬೇಕೆಂದರೂ ಅಷ್ಟಷ್ಟು ಅಂಟು ಹೆಚ್ಚಾಗುವುದೇ ಸಂಸಾರದ ಸ್ವಭಾವ. ಮಠಾಧೀಶರ ಪರಿಸ್ಥಿತಿ ನೋಡಿದರೆ ಇದು ಸ್ಪಷ್ಟ. ಸಣ್ಣ ಸಂಸಾರ ಬಿಟ್ಟು ಜಗತ್ತೆಂಬ ದೊಡ್ಡ ಸಂಸಾರ ಕಟ್ಟಿಕೊಳ್ಳುವುದೇ ಸನ್ಯಾಸಿಯ ಹೊಣೆ. ಜಗತ್ತೆಲ್ಲ ಅವನನ್ನೇ ನೋಡುತ್ತಿರುವಾಗ ಅವನ ಸಣ್ಣ ಪುಟ್ಟ ನಡವಳಿಕೆಗಳೂ ಲೋಕಕ್ಕೆ ಮಾದರಿ ಆಗಿಯೇ ಬಿಡುತ್ತವೆ. ಮನೆಯ ಮಜ್ಜಿಗೆಯನ್ನೇ ಈಚಲು ಮರದ ಕೆಳಗೆ ಕುಡಿದರೂ ಲೋಕ ಅದನ್ನು ಹೆಂಡವೆಂದೇ ಹೇಳುತ್ತದೆ. ಅದರ ಬಾಯಿಗೆ ಬಿರುಡೆ ಹಾಕುವವರಾರು? ಬೇಡವೆಂದರೆ ತಾವೂ ನಿಜ ಹೆಂಡ ಕುಡದೆ ಸಾಯುವಂತಾದರೆ ಆಗ ಜ್ಞಾನಿ ಮನೆಯ ಮಜ್ಜಿಗೆಯನ್ನಾದರೂ ಆ ಈಚಲ ಮರದಡಿ ಕುಡಿಯುವುದನ್ನು ಬಿಡಬೇಕು. ಇದು ಭಯವಲ್ಲ, ಲೋಕಾಪವಾದ ಎಂದು ಸಾಮಾನ್ಯವಾಗಿ ಇದನ್ನು ಕರೆದರೂ ಲೋಕ ಸಂಗ್ರಹವೇ ಆಗುತ್ತದೆ. ದಿವಾನ್ ವಿಶ್ವೇಶ್ವರಯ್ಯನವರು ಅಧಿಕಾರದಲ್ಲಿದ್ದಾಗ ಹತ್ತಿರದ ಬಂಧುಗಳು ಭೇಟಿಗೆ ಬಂದರೂ ಅಧಿಕಾರ ಸ್ಥಾನದಲ್ಲಿ ಅವಕಾಶ ನೀಡುತ್ತಿರಲಿಲ್ಲ. ಉದ್ಯೋಗಕ್ಕೆ ಅರ್ಜಿ ಹಾಕಿದ ಬಂಧುಗಳ ನೇಮಕಾತಿಗೆ ಅರ್ಹರಾಗಿದ್ದರೂ ನಿಯಮ ಬಾಧಕವಲ್ಲವಾಗಿದ್ದಾಗಲೂ ಅವರು ಸ್ವಂತ ಹಣವನ್ನು ಕೊಟ್ಟು ಬೇರೆಲ್ಲಾದರೂ ಕೆಲಸ ನೋಡಿಕೊಳ್ಳಿ ಎಂದು ಕಳುಹಿಬಿಡುತ್ತಿದ್ದರು. ಇದು ಭಯವೇ, ನಿಸ್ಪೃಹತೆಯೇ? 4 ಜನ ಇವರನ್ನು ಆಡಿಕೊಳ್ಳುವಂತಾದರೆ ಅವರಿಗೆ ಆಳುವ ಶಕ್ತಿಯೇ ಹೋಗಿಬಿಡುತ್ತದೆ ಅಲ್ಲವೇ? ಒಬ್ಬ ವಿದ್ಯಾರ್ಥಿನಿ ಸದುದ್ದೇಶ್ಯದಿಂದ ಪಾಠ ಕಲಿಯಲು ರಾತ್ರಿ ವೇಳೆ ಯುವಕ ವಿವಾಹಿತ ಗೃಹಸ್ಥ ಗುರುವಿನ ಮನೆಗೆ ದಿನದಿನವೂ ಬರುವವಳಾದರೆ ಅವನ ಪತ್ನಿ ಅವಳ ಶುದ್ಧತೆಯನ್ನು ಎಷ್ಟೇ ಮನಗಂಡಿದ್ದರೂ ಉಳಿದ ಮೂಢ ವಿದ್ಯಾರ್ಥಿಗಳು ಗುಸುಗುಸು ಎಬ್ಬಿಸುವಂತೆ ಈ ವದಂತಿ ನಾಳೆಯಿಂದ ಅವನು ಶಾಲೆ ಕಾಲೇಜಿನಲ್ಲಿ ಪಾಠ ಕಲಿಸಲು, ಉಳಿದವರಿಗೆ ಕಲಿಸಲು ವಾತಾವರಣ ಉಳಿಯುವುದಿಲ್ಲವೇ? ವಾತಾವರಣ ಮುಖ್ಯವಲ್ಲವೇ? ತಿಳಿದವರೆಂಬ ಅಹಂಕೃತಿ ತಲೆಗೇರಿದ ರಾವಣರಿಂದಲೇ ಈ ವಾತಾವರಣ ಕೆಡುವುದು. ಇಂಡಿವಿಜುವಲಿಸಮ್ ಅವಾಂತರ ಇದು ಆಚರಿಸಿದರೆ ಸಾಲದು. ಅದು ಇತರರಿಗೂ ಧರ್ಮವೆಂಬಂತೆಯೇ ಕಾಣಬೇಕಾದ ಅವಶ್ಯಕತೆ ಇರುವುದು ಲೋಕದ ಒಳಿತಿನ ದೃಷ್ಟಿಯಿಂದ. ವ್ಯಕ್ತಿಗೆ ಅದರ ಅವಶ್ಯಕತೆ ಇರಬಹುದು. ಆದರೆ ಲೋಕಾಪವಾದಕ್ಕೆ ಅಂಜುವುದೆಂದರೆ ಲೋಕ ನನ್ನ ನಡತೆಯಿಂದ ಎಲ್ಲಿ ಕೆಡುವುದೋ ಎಂದಂಜಿ ನನ್ನ ನಡತೆಯನ್ನು ನಾನೇ ಸದಾ ಪರೀಕ್ಷಿಸುತ್ತಾ ಲೋಕಕ್ಕೆ ತಪ್ಪು ಮಾರ್ಗದರ್ಶನ ಮಾಡದೇ ಇರುವಂತೆ ನಡೆಯುವುದು. ಅದಕ್ಕಂಜದವನು ಖಂಡಿತ ರಾಕ್ಷಸನಾಗುವನೆಂಬುದರಲ್ಲಿ ಸಂದೇಹವಿಲ್ಲ. ಅವನ ಕೈಲಿ ಲೋಕಕ್ಕೆ ಕ್ಷೇಮವಾಗದು. ಆದುದರಿಂದ ಸಮಷ್ಟಿ ಜೀವನದ ಹೊಣೆ ಹೊತ್ತ ಶ್ರೀರಾಮ ಇಲ್ಲಿ ಬಹುವಾಗಿ ಚಿಂತಿಸುತ್ತಾನೆ. ಒಂದು ನಿಶ್ಚಯಕ್ಕೆ ಬಂದು ಲಕ್ಷ್ಮಣನನ್ನು ಕರೆಸುತ್ತಾನೆ. ಭರತ ಶತ್ರುಘ್ನರನ್ನೂ ಸಹ. ಬಂದವರ ತಲೆ ಎತ್ತಿಯೂ ನೋಡದ ವ್ಯಗ್ರತೆ ಪ್ರಭುವನ್ನಾವರಿಸುತ್ತದೆ. ಅಂದು ಬದುಕಬೇಕೆಂಬ ಉತ್ಸಾಹ ಸ್ಫೂರ್ತಿಗಳೇ ಮಾಯವಾದ ಕೇವಲ ನಿರಾಶೆಯ ಮನಸ್ಥಿತಿ ಅದು. ಕಣ್ಣು ನೀರಿನಿಂದ ತುಂಬಿ ಹರಿಯುತ್ತದೆ. ತಮ್ಮಂದಿರಿಗೆ ಅದು ಭಯವಹವಾದ ನೋಟ. ನೀನೇ ನನ್ನ ಸರ್ವಸ್ವ, ನಾನು ಈವರೆಗೆ ಬದುಕಿದ್ದೇ ನಿಮ್ಮ ಸಲುವಾಗಿ ಎಂಬ ರಾಮನ ಹೃದಯದಾಶಯ ಅವರಿಗೆ ಅರಿವಾಗದೇ ಭಯವಾಗುತ್ತದೆ.
ತನ್ನ ಜೀವಿತವೇ ಇಡೀ ವ್ಯರ್ಥವಾದ ಭಾವ ಅಂದು ಶ್ರೀರಾಮನನ್ನಾವರಿಸಿರಬೇಕು. ಒಮ್ಮೆ ಇಷ್ಟವಿಲ್ಲದೆ ಪ್ರಿಯ ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಗುರಿ ಮಾಡಿಯೂ ಅವಳಿಗೂ ತನಗೂ ವೃಥಾಪವಾದ ತಪ್ಪಲಿಲ್ಲವೆಂಬ ಪರಮ ನಿರಾಸೆಯ ಮೂಲದ ಚಿಂತೆ ಸುಡಲಾರಂಭಿಸಿತ್ತು. ಮತ್ತೆ ಅವಳಿಗೆ ಹೇಗೆ ಮನಸ್ಸು ನೋಯಿಸುವುದು? ತನ್ನ ನೋವಿಗೆಂತೂ ಪರಿಹಾರವೇ ಇಲ್ಲವೇ? ತಾನೀಗ ದೇಹವನ್ನೂ ಬಿಡುವಂತೆಯೂ ಇಲ್ಲ. ಅದು ಅವಿವೇಕಿಯ ಮಾರ್ಗ. ಲೋಕಕ್ಕೆ ಕರ್ತವ್ಯವನ್ನೂ ಮರ್ಯಾದೆಯನ್ನೂ ತೋರಿಸಬೇಕಾದ ಪುರುಷೋತ್ತಮ ಇಲ್ಲಿ ಹೇಗೆ ನಡೆಯಬೇಕು? ಪೌರಾಪವಾದಃ ಸುಮಹಾನ್ ತಥಾ ಜನಪದಸ್ಯ ಚ ವರ್ತತೆ ಮಯಿ ಭೀಭತ್ಸ್ಯ ಸಾ ಮೇ ಮರ್ಮಾಣಿ ಕೃತಂತಿ. ಉತ್ತರಕಾಂಡದ 45ನೇ ಶ್ಲೋಕ. ಶ್ರೀರಾಮ ತನ್ನ ತಮ್ಮಂದಿರಿಗೆ ಈ ಕುರಿತಾಗಿ ಏನು ಹೇಳಿದನು, ಯಾವ ರೀತಿ ನಡೆಸಿದನು ಎಂಬುದರ ಭಾಗವನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.